ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್ ಇವತ್ತು ಮನೇಲೆ ಧೂಪನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲಿ ಇರ್ತಕ್ಕಂಥ ಐಟಮ್ಸ್ನೇ ಬಳಸ್ಕೊಂಡು ಮಾಡ್ಕೋಬೋದು. ತುಂಬ ಈಸಿಯಾಗಿ ಹೊರಗಡೆ ಕೊಂಡ್ಕೊಳ್ಳೋದಕ್ಕಿಂತ ಮನೇಲೇ ಮಾಡ್ಕೋಬೋದು. ಸೊ ಈಗ ಬನ್ನಿ ಅದು ಯಾವ ಥರ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ಧೂಪಕ್ಕೋಸ್ಕರ ಒಣಗಿರೋ ಹೂವನ್ನೆಲ್ಲ ತೊಗೊಂಡಿದ್ದೀನಿ. ಇದನ್ನು ಈಗ ನೋಡಿ, ಈ ಎಲೆ, ಹೂವಿನ ಎಲೆ ಇರುತ್ತೆ ಅಲ್ವಾ, ಇದೆಲ್ಲ ಕೂಡ ಸಪ್ರೇಟಾಗಿ ತೊಗೋಬೇಕು. ಇದಕ್ಕೆ ನೀವು ಸೇವಂತಿಗೆ ಹೂವು, ಗುಲಾಬಿ ಹೂವು ಯಾವುದಾದ್ರೂ ತೊಗೋಬೋದು. ನಾನು ಸೇವಂತಿಗೆ ಹೂವು, ಚೆಂಡು ಹೂವು ಎಲ್ಲ ಮಿಕ್ಸ್ ಇದೆ, ಎಲ್ಲ ಹೂವು ಕೂಡ. ಇದೆಲ್ಲ ತೊಟ್ಟು ಇದು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಮಿಕ್ಸಿಗೆ ಹಾಕಿದರೆ ಇದು ನುಣ್ಣಗಾಗೋದಿಲ್ಲ. ಅದಕ್ಕೋಸ್ಕರ ಈ ಎಲೆ ಏನಿದೆನೋ, ಗುಲಾಬಿ ಎಲೆ, ಇದೆಲ್ಲ ಕೂಡ ಸಪ್ರೇಟಾಗಿ ತೊಗೊಳ್ಳೋಣ. ಮೊದಲು ಈ ಥರ ಇದೆಲ್ಲ, ಈ ಎಲೆ ಒಂದೇ ಸಪ್ರೇಟಾಗಿ ತೊಗೋಬೇಕು. ನೋಡಿ, ಒಂದು ತಟ್ಟೆ ತೊಗೊಂಬಿಟ್ಟು ನಾವೇನು ಮೊದಲೇ ತೊಗೊಂಡಿದ್ವಲ್ಲ ಗುಲಾಬಿ ಹೂವನ್ನ, ಇದೆಲ್ಲ ಕೂಡ ಈ ಥರ ಬಿಡಿಸ್ಕೋಬೇಕು. ಎಲ್ಲವೂ ಕೂಡ ಇದೇ ಥರ ಬಿಡಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಒಣಗಿರಬೇಕು. ಒಣಗಿರುವಂತಹ ಗುಲಾಬಿ ಆದ್ರೇ ಚೆನ್ನಾಗಿ ನುಣ್ಣಗಾಗುತ್ತೆ ಮಿಕ್ಸಿಗೆ ಹಾಕಿದಾಗ. ನೋಡಿ, ಈ ಥರ ಸೌಂಡ್ ಬರ್ತಿರಬೇಕು. ಗುಲಾಬಿ ಒಣಗಿದ್ರೆ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರಬೇಕು. ಇದೇ ಥರ ಎಲ್ಲವೂ ಕೂಡ ಬಿಡಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಎಲ್ಲ ಹೂವನ್ನು ಕೂಡ ಬಿಡಿಸ್ಕೊಂಡಿದ್ದೀನಿ ನಾನು. ತೊಟ್ಟು ತೆಗೆದುಬಿಟ್ಟು ನೋಡಿ, ಈ ಥರ ಸೌಂಡ್ ಬರಬೇಕು. ಈ ಥರ ನಾವು ಮುಟ್ಕೊಂಡಾಗ ಸೌಂಡ್ ಬರಬೇಕು, ಆವಾಗ ಚೆನ್ನಾಗಿ ಒಣಗಿದೆ ಅಂತ ಅರ್ಥ. ಈಗ ಇದರಲ್ಲಿ ನಾನು ನೋಡಿ ಇಷ್ಟು ಕರ್ಪೂರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಕರ್ಪೂರ ಹಾಕಿದ್ದೀನಿ. ಅದ್ರ ಜೊತೆಗೆ ಊದ್ಬತ್ತಿ ಬರುತ್ತೆ ಅಲ್ವಾ, ಈ ಊದ್ಬತ್ತಿನ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕಬೇಕು. ಈ ಥರ ಕಡ್ಡಿ ಒಂದೇ ತೆಗೆದು ಈ ಥರ ಅಂದರೆ ಅದೆಲ್ಲ ಕೂಡ ಬಂದುಬಿಡುತ್ತೆ. ಎರಡು ಊದ್ಬತ್ತಿ ತಗೊಂಡಿದ್ದೀನಿ ನಾನು. ಫ್ರೆಂಡ್ಸ್, ನೀವು ಹೂವು ಬಂದುಬಿಟ್ಟು ಎಷ್ಟಾದರೂ ತಗೋಬೋದು. ನಿಮಗೆಷ್ಟು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಧೂಪನ, ಅಷ್ಟು ನೀವು ನೋಡ್ಕೊಂಬಿಟ್ಟು ತಗೋಬೋದು. ನೋಡಿ, ಈಗ ಈ ಥರ ನೀಟಾಗಿ ಎರಡು ಊದ್ಬತ್ತಿನ ಅದರಲ್ಲಿರ್ತಕ್ಕಂಥ ಈ ಮದ್ದೆಲ್ಲವನ್ನು ಕೂಡ ತಗೋಬೇಕಾಗತ್ತೆ. ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಚೆನ್ನಾಗಿ ನುಣ್ಣಗಾಗೋ ಥರ ಹಾಕ್ಕೋಬೇಕು. ತುಂಬ ನುಣ್ಣಗೂ ಅಲ್ಲ, ತುಂಬ ಗರಿ ಇರಬಾರ್ದು, ಆ ಥರ ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ಆಗಿದೆ ಅವಲ್ವಾ. ಈಗ ಇದರಲ್ಲಿ ಸ್ವಲ್ಪ ನಾನು ಸಾಂಬ್ರಾಣಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಸಾಂಬ್ರಾಣಿ ಕೂಡ ಹಾಕ್ಕೋತಾ ಇದ್ದೀನಿ. ಕುಟ್ಬಿಟ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಕೂಡ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಈ ಥರ ಆಗೋವರೆಗೂ ಕೂಡ ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಎಲ್ಲವನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಇದರಲ್ಲಿ ಈಗ ನೋಡಿ, ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ರೋಸ್ ವಾಟರ್, ಇದು ಈ ಥರ ಏನು ರೋಸ್ ವಾಟರ್ ಬರುತ್ತೆ ಅಲ್ವಾ, ಈ ರೋಸ್ ವಾಟರ್ನ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಹಾಗೆ ಇದರಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಫುಲ್ಲು ಸ್ಮೆಲ್ ಬರ್ತಿರುತ್ತೆ ಫ್ರೆಂಡ್ಸ್. ಆಲ್ರೆಡಿ ನಾವು ಮಿಕ್ಸಿಗೆ ಹಾಕಿದ ತಕ್ಷಣವೇ ತುಂಬ ಸ್ಮೆಲ್ ಬರ್ತಿರುತ್ತೆ. ಇದು ನೋಡಿ ಗೋಮೂತ್ರ. ನಾನು ಊರಿಗೆ ಹೋದಾಗ ತಂದ್ಕೋತೀನಿ ಇದನ್ನು ಈ ಥರ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಇದು ತುಂಬ ದಿನ ಹಂಗೆ ಇಟ್ಟರೆ ಏನಪ್ಪ ಅಂದರೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡಿ, ಇದರಲ್ಲಿ ಈ ಥರ ಕರ್ಪೂರ ಇರುತ್ತೆ ಅಲ್ವಾ, ಅದನ್ನು ಒಂದು 2ರಿಂದ 3 ಹಾಕಬೇಕು. ಕರ್ಪೂರ ಹಾಕಿದರೆ ಏನಪ್ಪ ಅಂತಂದರೆ ವಾಸನೆ ಬರೋದಿಲ್ಲ.
ಕೆಲವೊಂದು ಸಾರಿ ನಾವು ಗೋಮೂತ್ರನ ಸ್ಟೋರ್ ಮಾಡಿದಾಗ ತುಂಬ ಸ್ಮೆಲ್ ಬರ್ತಿರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡಿ. ಸ್ಮೆಲ್ ಬರಬಾರ್ದು ಅಂದರೆ ಇದು ನೀವು 1 ವರ್ಷ ಬೇಕಿದ್ದರೂ ಇಟ್ಕೋಬೋದು, ಖಾಲಿ ಆಗೋವರೆಗೂ ಎಷ್ಟು ವರ್ಷ ಬೇಕಿದ್ದರೂ ಇಟ್ಕೋಬೋದು. ಗೋಮೂತ್ರನೂ ಕೂಡ 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ವ ಆ ಥರ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ನೀರು ಸ್ವಲ್ಪ ರೋಸ್ ವಾಟರ್ ಹಾಕೋತಾ ಇದ್ದೀನಿ. ಇದು ನೋಡಿ, ಇದು ರೋಸ್ ವಾಟರ್. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನಾವೇನು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ವ ಆ ಥರನೇ ಕಲಿಸ್ಕೋಬೇಕು ಇದನ್ನು ಕೂಡ. ಈ ಥರ ನಾವೇನು ಈ ಥರ ಮಾಡಿದರೆ ಈ ಥರ ಹಾಕಬೇಕು, ಉಂಡೆ ಮಾಡಿದರೆ ಈ ಥರ ಹಾಕಬೇಕು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ನೀವು ಕಲಿಸ್ಕೋಬೇಕಾಗುತ್ತೆ. ಈ ಥರ ಆಗೋವರೆಗೂ ಕೂಡ ಕಲಿಸ್ಕೋಬೇಕು. ಈಗ ಇದನ್ನು ನೀವು ಹೀಗೆ ಕೂಡ ರೌಂಡಿಗಾದರೂ ಮಾಡ್ಕೋಬೋದು, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಗೋಪುರ ಟೈಪ್ ಮಾಡ್ತಾರೆ ಅಲ್ವಾ, ಈ ಥರ ಆದರೂ ಮಾಡ್ಕೋಬೋದು, ಕೈಯಲ್ಲೇ ಆದರೂ ಮಾಡ್ಕೋಬೋದು. ಮತ್ತು ಬೇರೆ ಥರ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನೀಗ. ಫ್ರೆಂಡ್ಸ್ ನೋಡಿ, ಈಗ ಧೂಪ ಮಾಡ್ಕೊಳ್ಳೋದಕ್ಕೆ ನಾನು ಕೋನ್ ಶೇಪಲ್ಲಿ ಮಾಡಬೇಕು ಅಂತ ಅಂದ್ಕೋತಿದ್ದೀನಿ. ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕ ಗ್ಲಾಸ್ ಶೀಟು ನೋಡಿ, ಒಂದು 3 ಬೆರಳಷ್ಟು ಬೇಕು. ಇಷ್ಟುದ್ದ, ಇಲ್ಲಿಂದ ಇಷ್ಟುದ್ದ ಅಷ್ಟೇ ತಗೋಬೇಕು. ಈಗ ಇದನ್ನು ಈ ಥರ ಸುತ್ಕೋಬೇಕು. ಕೋನ್ ಮಾಡ್ತೀವಿ ಅಲ್ವಾ ಆ ಥರ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಂಬಿಟ್ಟು ಇದರಲ್ಲಿ ಈಗ ಇದನ್ನು ತುಂಬಬೇಕು. ಚೆನ್ನಾಗಿ ಅದ್ಮಿ ತುಂಬಬೇಕಾಗುತ್ತೆ ಇದರಲ್ಲಿ. ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಮನೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಇದರಿಂದ. ಈ ಥರ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಧೂಪ ಇದು. ಹೊರಗಡೆ ಅಂಗಡೀಲಿ ಸಿಗೋದು ಅದು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನನಗೆ. ನೋಡಿ ಈ ಥರ ತುಂಬ್ಕೋಬೇಕು. ಇದನ್ನು ಈಗ ಈ ಥರ ಓಪನ್ ಮಾಡಿದರೆ ಈ ಥರ ರೆಡಿ ಆಗುತ್ತೆ ಧೂಪ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಎಲ್ಲವನ್ನು ಕೂಡ ಇದೇ ಥರ ಕೋನ್ ಮಾಡ್ಕೋಬೇಕು. ಈ ಥರ ಸುತ್ತೋದು, ಇದರಲ್ಲಿ ತುಂಬೋದು. ಸ್ವಲ್ಪ ಈ ತುಂಬೋದೇ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಬಟ್ ಒಂದು ಅರ್ಧ ಗಂಟೆ ನಮ್ಮದು ಟೈಮ್ ಇಟ್ಕೊಂಡ್ರೆ ಇದಕ್ಕೆ ಹತ್ತತ್ರ 1 ತಿಂಗಳಿಗೆ ಬರೋವಷ್ಟು ಆಗುತ್ತೆ. 1 ತಿಂಗಳಿಗೆ ಆಗುವಷ್ಟು ಧೂಪನ ದಿನಾ ಒಂದೊಂದು ಹಚ್ಚಿದ್ರೂ ಕೂಡ ಆಗುತ್ತೆ. ಅಷ್ಟು ತಯಾರು ಮಾಡ್ಕೋಬೋದು ನಾವು. ಸ್ವಲ್ಪ ಟೈಮ್ ಇದೆ ಅಂದರೆ, 1-2 ಇದ್ದೀರಾ ಅಂತ ಅಂದರೆ ಬೇಗ ಆಗೋಗುತ್ತೆ. ನೋಡಿ ಈ ಥರ ಸ್ವಲ್ಪ ಅದುಮ್ಬೇಕು. ಈ ಥರ ಅದ್ಮಿದ್ರೆ ಏನಪ್ಪ ಅಂತಂದರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅದು ಕೋನು. ತುಂಬ ದಿನ ಇಟ್ಟರೂ ಕೂಡ ಇರುತ್ತೆ. ಈ ಥರ ತೆಗೆಯೋದು, ಇಡೋದು, ಓಪನ್ ಮಾಡೋದು ಅಷ್ಟೇ. ನೋಡಿ ಈ ಥರ ಅದರೊಳಗಡೆ ತುಂಬಿದ ಮೇಲೆ ಈ ಥರ ಓಪನ್ ಮಾಡಿದರೆ ಈ ಥರ ಕೋನ್ ರೆಡಿ ಆಗುತ್ತೆ. ಇದರಲ್ಲಿ ಹತ್ತತ್ರ ಒಂದು 50 ಆದರೂ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಒಂದು 2 ತಿಂಗಳಿಗೆ ಬರೋವಷ್ಟು ಆಗ್ತವೆ ನನಗೆ. ದಿನ ಒಂದೊಂದು ಹಚ್ಚಿದರೆ ಮುಗೀತು.
ಒಂದಿಬ್ಬರಿದ್ದು ಮಾಡಿದರೆ ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಹೊರಗಡೆ ಇದು 5 ರೂಪಾಯಿ ಒಂದು ಫ್ರೆಂಡ್ಸ್. ಇದು ಈ ಧೂಪ ಹೊರಗಡೆ 5 ರೂಪಾಯಿ ಒಂದು. ನೋಡಿ ಎಷ್ಟು ಈಸಿ ಸಿಂಪಲಾಗಿ ಮನೇಲಿ ಇರ್ತಕ್ಕಂಥ ಒಂದು ವಸ್ತುಗಳನ್ನೇ ಬಳಸ್ಕೊಂಡ್ಬಿಟ್ಟು ಮಾಡ್ಕೋಬೋದು. 5 ರೂಪಾಯಿ ಕೊಟ್ಟು ಒಂದೊಂದು ತಗೋಬೇಕು ಹೊರಗಡೆ. ನೋಡಿ ಎಷ್ಟು ಬೇಗ ಇಷ್ಟು ತಯಾರಾಗಿದೆ. ಇಷ್ಟು ಮಾಡಿದ್ದೀನಿ. ಉಳಿದಿದ್ದೆಲ್ಲ ಕೂಡ ಇದೇ ಥರ ಮಾಡಬೇಕು ಫ್ರೆಂಡ್ಸ್. ನೋಡಿ ಫೈನಲಿ ಎಷ್ಟು ಪರ್ಫೆಕ್ಟಾಗಿರ್ತಕ್ಕಂಥ ಧೂಪ ರೆಡಿ, ಕೋನ್ ಶೇಪಲ್ಲಿರ್ತಕ್ಕಂಥ ಧೂಪ ರೆಡಿ. ಈಗ ಇದನ್ನು 1 ಗಂಟೆ ಅಥವಾ 2 ಗಂಟೆ ಕಾಲ ಬಿಸಿಲಲ್ಲಿ ಇಡಬೇಕು. ಆವಾಗ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಅಥವಾ ಕವರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಧೂಪ. ಹೊರಗಡೆ ಇದು 5 ರೂಪಾಯಿ ಒಂದು. ಈಸಿ ಆ್ಯಂಡ್ ಸಿಂಪಲ್ಲಾಗಿ ಡೈಲಿ ನೀವು ಮನೆಯಲ್ಲಿ ದೇವ್ರಿಗೆ ಇಡ್ತೀರಿ ಅಲ್ವಾ, ಆ ಹೂವನ್ನು ಬಿಸಾಕಬೇಡಿ, ಹಂಗೆ ಇಟ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿಕೊಂಡು ನಿಮ್ಮ ಹತ್ರ ಯಾವಾಗ ಟೈಮ್ ಇದೆಯೋ ಆ ಟೈಮ್ನ ಇಟ್ಬಿಟ್ಟು ಆ ಟೈಮಲ್ಲಿ ಇದನ್ನು ಈ ಥರ ಧೂಪ ಮಾಡ್ಕೊಳ್ಳಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಖಂಡಿತ ನೀವು ಕೂಡ ಮನೇಲಿ ತಪ್ಪದೆ ಟ್ರೈ ಮಾಡಿ. ಮನೇಲಿ ಹೊರಗಡೆ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಮನೇಲಿ ಒಳ್ಳೆ ಸುವಾಸನೆ ಬರ್ತಕ್ಕಂಥ ಧೂಪನ ರೆಡಿ ಮಾಡ್ಕೋಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿಬಿಟ್ಟು ಹಾಗೆ ಶೇರ್ ಮಾಡಿ. ಇನ್ನಷ್ಟು ಕೆಲವು ಜನಕ್ಕೆ ಗೊತ್ತಾಗುತ್ತೆ ಅಲ್ವಾ, ಹೊರಗಡೆ ಕೊಂಡ್ಕೊತಾ ಇರ್ತಾರೆ ಎಲ್ಲರೂ ಕೂಡ ತಗೋತಾರೆ. ಓಕೆ ಫ್ರೆಂಡ್ಸ್, ಬಾಯ್.